ಕಲ್ಲು ಕ್ವಾರಿಯನ್ನ ಅಕ್ರಮವಾಗಿ ನಡೆಸಲಾಗ್ತಿತ್ತು ಅಂತ ಆರೋಪಿಸಿದ್ದಾರೆ ಶಾಸಕ ಎಸ್.ಟಿ. ಸೋಮಶೇಖರ್ ಮಾತನಾಡಿದರು. ಬಂಡೆ ಕುಸಿದು 7 ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಬಡ ಕಾರ್ಮಿಕರ ಸಾವಿಗೆ ಯಾರು ಕಾರಣ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಹಾಗೆ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಬೇಕು, ಕಲ್ಲು ಕ್ವಾರಿ ಮಾಲೀಕರು ಪೊಲೀಸರ ವಿರುದ್ಧ ಕೇಸ್ ಹಾಕಬೇಕು, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತಲೂ ಕೂಡ ಗುಡುಗಿದ್ದಾರೆ. ಕಲ್ಲು ಕ್ವಾರಿ ಮಾಲೀಕನ ವಿರುದ್ಧ ಕ್ರಮ ಆಗಬೇಕು, 1 ಕೋಟಿಯಷ್ಟಾದ್ರೂ ಪರಿಹಾರ ನೀಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಂದೇ ಕ್ಷೇತ್ರ. ಅಜ್ನಹಳ್ಳಿ ಗ್ರಾಮ ಪಂಚಾಯತಿಯ ಉಲುವೇನಹಳ್ಳಿ ಅಲ್ಲಿ ಇದು ಬೆಳಗಿನ ಜಾವ 7 ಗಂಟೆಗೆ ಆಗಿರ್ತಕ್ಕಂಥದ್ದು. ನಾನು ಗರ್ಭಿಣಿ ಚಿರತೆ ಸತ್ತಾಗಲೇ ನಾನು ಗಲಾಟೆ ಮಾಡಿದ್ದೆ ಅಸೆಂಬ್ಲಿಲಿ. ಪೊಲೀಸ್ ಆಫೀಸರ್ಸ್ಗೆ, ಫಾರೆಸ್ಟ್ನವ್ರಿಗೆ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯವರಿಗೆ ಗಲಾಟೆ ಮಾಡಿದ್ದೆ. ಜೊತೆಗೆ ಪೆಟಿಷನ್ ಕಮಿಟಿಲೂ ಕೂಡ 3-4 ಸಾರಿ ಚರ್ಚೆನೂ ಕೂಡ ಆಗಿತ್ತು. ಬೆಳಗಿನ ಜಾವ 7 ಗಂಟೆಗೆ 10 ಜನ ಕಾರ್ಮಿಕರು ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಂದ 100 ಅಡಿ ಮೇಲ್ಗಡೆ ಇನ್ನೊಬ್ರದ್ದು ಕ್ವಾರೆ, ಅವರು ಇಟಾಚಿ ಮುಖಾಂತರ ಕ್ಲೀನ್ ಮಾಡಿಸಿ ಆ ಗುಳಿ ತೋರಿಸಿ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು. ಅಷ್ಟೊತ್ತಿಗೆ ರೆಡಿ ಆಗೋತ್ತಿಗೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬಂಡೆಗಳೆಲ್ಲ ಕಳಚಿ, ಇಟಾಚಿನೂ ಕಳಚಿ ಕೆಳಗಡೆ ಬಿದ್ದಿದೆ. ಯಾರು ಕೆಳಗಡೆ ಕೆಲಸ ಮಾಡ್ತಾಯಿದ್ರು ಕಾರ್ಮಿಕರು 10 ಜನ ಇದ್ದರು ಅಂತ ಮಾಹಿತಿ. 10 ಜನದಲ್ಲಿ ಈಗ ಆಲ್ರೆಡಿ 7 ಜನ ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾರೆ. ಇನ್ನು 3 ಜನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅದರಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ ಅಂತಕ್ಕಂಥದ್ದು. 8 ಜನ ಒಟ್ಟು ಸಾವಾಗಿದೆ ಅಂತಕ್ಕಂಥದ್ದು. ಇದು ಟೋಟಲಿ ಇಲ್ಲಿಗಲ್ಗೆ ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ಶಾಮೀಲಾಗಿದ್ದಾರೆ, ಫಾರೆಸ್ಟ್ನವರು ಶಾಮೀಲಾಗಿದ್ದಾರೆ, ಲೋಕಲ್ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ. ಇದು ಸರ್ ಅಸೆಂಬ್ಲಿಲಿ ಪ್ರಶ್ನೆ ಮಾಡಿದ್ದೀನಿ. ಎಂಟೈರ್ ಬಂಡೆ ಓನರ್ಸ್ನ ಚಂದ್ರಪ್ಪ ಸರ್ಕಲ್ ಇರ್ತಕ್ಕಂಥ ರೆಸಾರ್ಟ್ನಲ್ಲಿ ಕೂಗಿ ಸಭೆ ಮಾಡಿದ್ದೀನಿ. ಎಚ್ಚೆತ್ಕೊಳ್ಳಿ, ನೀವು ಗರ್ಭಿಣಿ ಚಿರತೆ ಸತ್ತಾಗಲೇ ಎಚ್ಚೆತ್ಕೊಳ್ಳಿ. ದನ ಕರುಗಳು ಸಾಯ್ತಿದ್ದಾರೆ, ತೊಂದರೆ ಆಗ್ತಿದೆ ಮನುಷ್ಯರಿಗೆ. ನೀವೆಲ್ಲ ಲೀಗಲ್ಗೆ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿ, ಇಲ್ಲೀಗಲ್ಗೆ ಮಾಡೋಕ್ಕೆ ಹೋಗ್ಬೇಡಿ, ತೊಂದರೆ ಆಗ್ತಿದೆ ಅಂತ ಅವ್ರಿಗೂ ಸಭೆ ಮಾಡಿದ್ದೇನೆ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ಸ್ಗೂ ಕೂಡ ಸಭೆ ಮಾಡಿದ್ದೇನೆ. ಪೆಟಿಷನ್ ಕಮಿಟಿಲೂ 3-4 ಸಾರಿ ಕೂಡ ಚರ್ಚೆ ಆಗಿದೆ. ಆದ್ರೂ ಕೂಡ ಅವಾಗ ಹೇಳ್ತಾರೆ, ಆಮೇಲೆ ಅದನ್ನು ಮುಚ್ಚಾಕ್ತಾರೆ. ಈಗ ಗರ್ಭಿಣಿ ಇದ್ರದ್ದು ಎನ್ಕ್ವೈರಿ ಮಾಡೋಕ್ಕೆ ಆರ್ಡ್ರ್ ಮಾಡಿದ್ರು, ಎಲ್ಲ ಮುಚ್ಚಾಕಿದ್ರು. ಮೈನ್ಸ್ ಆ್ಯಂಡ್ ಜಿಯಾಲಜಿನೂ ಹೇಳಿದ್ರು, ಅದು ಎಲ್ಲ ಮುಚ್ಚಾಕಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬರ್ತಾರೆ 11 ಗಂಟೆಗೆ ಅಂತಂದರು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನು ಸೀರಿಯಸ್ನೆಸ್ ಇದೆ, ಏನು ಹುಡುಗಾಟ ಅಲ್ಲ ಸರ್. 9 ಜನ 10 ಜನ ಸಾವು ಅಂತಂದರೆ ಯಾರು ಕಾರಣಕರ್ತರು? ನನ್ನ ಪ್ರಕಾರ ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಲೋಕಲ್ ಪೊಲೀಸ್ ಮತ್ತು ಫಾರೆಸ್ಟ್ ಅಫಿಷಿಯಲ್ಸ್ ಪೊಲ್ಯೂಷನ್ ಇವ್ರು 3 ಜನ ಮೇಲೆ FIR ಮಾಡಬೇಕು. A1, A2, 3, A4 ಈ ಅಧಿಕಾರಿಗಳ ಮೇಲೆ FIR ಮಾಡಿದಾಗ ಮಾತ್ರ ಇದ್ಯಾರೋ ಬಡಪಾಯಿಗಳು ಸಾವು ನಿಲ್ತದೆ. ಇಲ್ಲದೆ ಹೋದರೆ ಕೇಸ್ ಮುಚ್ಚಾಕ್ಬಿಡ್ತಾರೆ. ಪ್ರಬಲ ಇದ್ದಾರೆ. ಈಗ ಯಾರು ಬಂಡೆ ನಡೆದಿದೆ ಆ ಕರ್ನಾಟಕ ಸ್ಟೇಟ್ ಕ್ರಷ್ ಮಾಲೀಕರ ಅಧ್ಯಕ್ಷ, ಅವ್ರದ್ದೇ ಫ್ಯಾಮಿಲಿ ಇದು. ಹಣವಂತರವರು ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಯಾವುದೇ ಬಂಡೆ ಆಗಲಿ, ನನ್ನ ಪ್ರಕಾರ ಸಣ್ಣ ಪುಟ್ಟದವ್ರದ್ದಾಗಲಿ ದೊಡ್ಡದವರಾಗಿರಲಿ, ಯಾರು ಇಲ್ಲಿಗಲಾಗಿದೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಆ 9 ಜನಕ್ಕೆ ಫ್ಯಾಮಿಲಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ಮಾಡಬೇಕು, ಪರಿಹಾರ ಕೊಡ್ತಕ್ಕಂಥದ್ದು. ಆಮೇಲೆ ಇದು ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಕೊಡದೆ ಹೋದರೆ, ಈಗ ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಪರಿಹಾರ ಕೊಡ್ತಾರೆ, ಅದು ಬೇರೆ. ಈಗ ಸಾವು ಬರ್ತದ ಮತ್ತೇನೆ. ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವಿಗೆ ಪರಿಹಾರ ಸೂಕ್ತ ಒಂದೇ ಅಲ್ಲ. ಬಂಡೆಯವ್ರಿಗೆ ಯಾರು ಇದಕ್ಕೆ ಇಲ್ಲಿಗಲಾಗಿ ಮಾಡ್ತಿದ್ದಾರೆ, ಆಮೇಲೆ ಕೇರ್ಲೆಸ್ ಆಗಿ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಠಿಣ ಕಾನೂನನ್ನ ಆಗದೆ ಹೋದರೆ ಇನ್ನು ಮುಂದೆನೂ ಈ ಥರದ ಅನಾಹುತ ಆಗ್ತಾ ಇರ್ತದೆ, ಸೊತ್ತೋಗ್ತಾ ಇರ್ತಾರೆ, ಮುಚ್ಚಾಕ್ತಾನೆ ಇರ್ತಾರೆ. ಅದಕ್ಕೆ ಇದಕ್ಕೇನು ಅನಾಹುತ ಆಗಿದೆ ಅದಕ್ಕೆ ಫಸ್ಟು ಆ ಮಾಲೀಕನ ಅರೆಸ್ಟ್ ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಆ ಮಾಲೀಕರಿಂದನೇ ಅವರಿಗೆ ಪರಿಹಾರವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಂದು. ಈಗೇನು 10 ಜನ ಇದ್ದಾರಲ್ಲ, 100 ಕೋಟಿ ದುಡ್ದಿದ್ದಾರೆ, 1 ಕೋಟಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಅದೇ ಪ್ರಕಾರ ಮಾಡ್ತೀನಿ.